ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನೆಲ್. ಒಂದು ಸಾರಿ ನೀವು ಗೋಮಾತೆಗೆ, ಹಸುವಿಗೆ ಈ ಒಂದು ಪದಾರ್ಥವನ್ನು ತಿನ್ನಿಸಿದರೆ ಸಾಕು, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಹೋಗುತ್ತೆ. ಅಷ್ಟ ಐಶ್ವರ್ಯ ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಹೌದು, ಈ ಒಂದು ಮಾಹಿತಿಯನ್ನು ತಿಳಿಯಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನೆಲ್. ಕಾರಣವಿಲ್ಲದೆ ಕಷ್ಟ ಬರುವುದಿಲ್ಲ ಎಂದು ಭಗವಂತ ಜೀವಿಗಳನ್ನು ಕಷ್ಟದ ಕೋಣೆಯಲ್ಲಿ ನೂಕಿ ತಮಾಷೆಯಂತೂ ನೋಡೋದಿಲ್ಲ. ಆತ ಸದಾ ನಿರ್ಲಿಪ್ತನಾಗಿ ಎಲ್ಲವನ್ನು ನೋಡ್ತಾನೆ. ಯಾವ ಜೀವಿ ಸಹಾಯಕ್ಕಾಗಿ ಹಾತೊರೆಯುವುದು ಆ ವ್ಯಕ್ತಿಗೆ ಆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ರೀತಿಯಾದಂತಹ ಸಹಾಯ ಆ ಒಂದು ಭಗವಂತ ಮಾಡ್ತಾನೆ. ಭಗವಂತ ಬರಲು ಸ್ವಲ್ಪ ತಡವಾಗಬಹುದು, ಆದರೆ ಆತ ಬಂದೇ ಬರುತ್ತಾನೆ. ಯಾಕಂದ್ರೆ ನಮ್ಮ ಪ್ರಾರಬ್ಧ ಕಳೆಯಬೇಕಲ್ವಾ, ಅದಕ್ಕೆ. ಕಷ್ಟವೆಂಬ ಕಗ್ಗಂಟನ್ನ ಕಳೆಯಲು ಭಗವಂತನ ಪ್ರಾರ್ಥನೆ ಮುಖ್ಯ. ಈ ದಾರಿಯಲ್ಲಿ ಹಲವಾರು ಹೇಳ್ತಾರೆ ನಮ್ಮ ಕಷ್ಟಕ್ಕೆ ನಮ್ಮ ಗ್ರಹಗತಿಗಳು ಕಾರಣ ಅಂತ. ಇನ್ ಕೆಲವರು ಹೇಳ್ತಾರೆ ಸುಖ ದುಃಖಗಳಿಗೆ ನಮ್ಮ ಪೂರ್ವ ಜನ್ಮದ ಫಲವೇ ಕಾರಣವಂತ ಹೇಳಿ. ಹಾಗಾದ್ರೆ ನಿಜವಾಗ್ಲೂ ಸುಖ ದುಃಖಗಳಿಗೆ ಕಾರಣ ಏನು ಅನ್ನೋದಾದ್ರೆ ಶಾಸ್ತ್ರಗಳು ಹೇಳ್ತವೆ, ಗ್ರಹ ನಕ್ಷತ್ರಗಳು ಸುಖ ದುಃಖಗಳಿಗೆ ಕಾರಣ ಎನ್ನುವುದು ಸಾಮಾನ್ಯವಾದಂತಹ ಮಾತು. ಆದರೆ ಗ್ರಹ ನಕ್ಷತ್ರ ಯಾವುದೂ ಕೂಡ ಕಷ್ಟಕ್ಕೆ ಕಾರಣವಲ್ಲ. ಜೊತೆಗೆ ಪೂರ್ವ ಜನ್ಮದ ಕರ್ಮಗಳೇ ನಮ್ಮ ಪ್ರಸ್ತುತ ಜೀವನದ ಸುಖ ಅಥವಾ ದುಃಖಕ್ಕೆ ಕಾರಣವಾಗಿರುತ್ತದೆ. ಹಾಗಂತ ಗ್ರಹಗಳು ವ್ಯರ್ಥ ಅಂತ ಹೇಳಿ ಅಂತಾರಲ್ಲ. ಇವು ಒಂಥರ ಸೂಚಕಗಳಿದ್ದಂತೆ, ಅಂದ್ರೆ ಸೂಚನೆಗಳಿದ್ದಂತೆ. ಅಂದ್ರೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ರಸ್ತೆಯಲ್ಲಿ ಬೈಕ್ ಅಥವಾ ನೀವು ಗಾಡಿ ಓಡಿಸುವಾಗ ಸಿಗ್ನಲ್ ಬೀಳ್ತೆ. ಆವಾಗ ರೆಡ್ ಲೈಟ್ ಬಂದಾಗ ವಾಹನಗಳು ಎಲ್ಲರೂ ನಿಲ್ಲಿಸ್ತಾರೆ, ಹಾಗೂ ಗ್ರೀನ್ ಲೈಟ್ ಬರುವವರೆಗೂ ಕೂಡ ಎಲ್ಲರೂ ಕಾಯ್ತಾರೆ. ನಂತರ ಮುಂದೆ ಸಾಗಬಹುದು. ಹೌದು, ಈ ರೀತಿಯಾದಂತಹ ಸೂಚನೆಗಳು ಈ ಒಂದು ಲೈಟ್ಗಳಿಂದ ನಮಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಈ ಲೈಟ್ಸ್ಗಳು ಯಾರಿಗೂ ಕೂಡ ಮುಂದೆ ಹೋಗಿ ಅಥವಾ ನಿಂತ್ಕೊಳ್ಳಿ ಅಂತ ಪರ್ಸನಲ್ ಆಗಿ ಏನು ಹೇಳೋದಿಲ್ಲ. ಬದಲಾಗಿ ಇವು ವಾಹನವನ್ನ ನಿಲ್ಲಿಸಿ ಅಂತ ಸೂಚನೆ ಮಾತ್ರ ಮಾಡ್ತವೆ. ಇದು ಉತ್ತಮವಾದಂತಹ ಪ್ರಯಾಣಕ್ಕೆ ಕಾರಣ. ಬದಲಾಗಿ ನಾವು ಮುಂದೆ ಏನಾದರೂ ಹೋದ್ರೆ ಈ ಒಂದು ಸಿಗ್ನಲ್ಗಳನ್ನ ನೆಗ್ಲೆಕ್ಟ್ ಮಾಡಿ ನಾವು ಮುಂದೆ ಹೋದ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ, ಹೌದಲ್ವಾ? ಇದೇ ರೀತಿಯಾಗಿ ಗ್ರಹಗಳು ನಮ್ಮ ಜೀವನದ ದಾರಿಯಲ್ಲಿ ಸೂಚನೆಗಳನ್ನು ನೀಡ್ತಾ ಹೋಗುತ್ತೆ. ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ನಮಗೆ ಸೂಚನೆಯನ್ನು ಮಾಡ್ತಾ ಹೋಗುತ್ತೆ. ಬದಲಾಗಿ ಒಳ್ಳೆಯ ಕರ್ಮ ಮಾಡದೆ ಭಗವಂತನ ಅನುಗ್ರಹವನ್ನು ಪಡೆಯದೇ ಇರುವುದು ದುಃಖಕ್ಕೆ ಕಾರಣ. ಹೌದು, ನಾವೇನು ಒಳ್ಳೆಯದನ್ನೇ ಮಾಡದೆ ನಮಗೆ ಒಳ್ಳೆಯದನ್ನು ಬೇಕು ಅಂತ ಬೇಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಹೀಗಿರುವಾಗ ವ್ರತ ಪೂಜೆಗಳ ಮೂಲಕ ಭಗವಂತನ ಅನುಗ್ರಹಕ್ಕೆ ಕಾರಣವೋ, ಹಾಗೆ ಗ್ರಹಗಳ ಅನುಗ್ರಹಕ್ಕೆ ಹಾಗೂ ಗ್ರಹಗಳ ಒಂದು ಬಲವನ್ನು ಪಡೆಯಬೇಕು ಅನ್ನೋದಾದರೆ ನಾವು ಅದಕ್ಕೆ ತಕ್ಕಂತೆ ಕೆಲವೊಂದು ಪರಿಹಾರ ಪೂಜೆಗಳನ್ನು ನಾವು ಮಾಡಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ನಮಗೆ ಯಾವ ಗ್ರಹದ ಆರಾಧನೆಯಿಂದ ಏನು ಫಲ ಎಂಬುದು ತಿಳಿಯುವುದಿಲ್ಲ. ಹೀಗಿರುವಾಗ ಎಲ್ಲದಕ್ಕೂ ಮುಖ್ಯ ಪರಿಹಾರವೆಂಬಂತೆ ಗೋಪೂಜೆ. ಹೌದು, ಸಾಮಾನ್ಯವಾಗಿ ನಮ್ಮ ಹಿರಿಯರು ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೂಡ ನಾವು ಗೋವನ್ನು ಪೂಜೆ ಮಾಡ್ತೀವಿ. ಒಮ್ಮೆ ಗೋವಿನ ಪ್ರದಕ್ಷಿಣೆಯನ್ನು ಮಾಡಿದ್ರೆ 6 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದಂತೆ, 16,000 ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದಂತೆ ಮತ್ತು 100 ಬಾರಿ ಸೇತು ಸ್ನಾನವನ್ನು ಮಾಡಿದ ಪುಣ್ಯವು ಸಿಗ್ತಾ ಹೋಗುತ್ತೆ ಎಂದು ಶಾಸ್ತ್ರಗಳು ಹೇಳುತ್ತೆ. ಬರೀ ಕೇವಲ ಗೋವನ್ನು ಸ್ಪರ್ಶ ಮಾಡಿದರೆ ಸಾಕು, ನಮ್ಮ ಸಕಲ ಪಾಪಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಸಂಕಲ್ಪ ಪೂರ್ವಕವಾಗಿ ನಾವು ಪ್ರತಿನಿತ್ಯ ಗೋಪೂಜೆ ಮಾಡುವುದು ಕೂಡ ಸಕಲ ಸಂಪತ್ತು ಮತ್ತು ಆರೋಗ್ಯ ಆಯುಷ್ಯ ನೀಡುತ್ತವೆ ಎಂದು ಹೇಳಲಾಗ್ತದೆ. ನೀವು ಯಾವುದಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಗೋಮಾತೆಯನ್ನು ಪೂಜೆ ಮಾಡಿ ಅಥವಾ ಗೋಮಾತೆಯನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವುದರಿಂದ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಮಾನ್ಯವಾಗಿ ಕಾಣಬಹುದು. ಬಯಸದ್ದನ್ನು ಪಡೆಯಲು ಕಾಮಧೇನುವಿನ ಪೂಜೆ ಅತ್ಯಂತ ಅಗತ್ಯ ನಮ್ಮ ಈ ಒಂದು ಕಲಿಯುಗದಲ್ಲಿ. ಹೀಗಿರಬೇಕಾದ್ರೆ ಗೋಮಾತೆಗೆ ಪ್ರತಿನಿತ್ಯ ಅಥವಾ ಸಾಧ್ಯವಾದಂತಹ ಸಮಯದಲ್ಲಿ ತಿನ್ನಲು ಆಹಾರವನ್ನು ನೀಡುವುದು ಇದು ನಿಜಕ್ಕೂ ಒಳ್ಳೆಯದು. ಹೀಗಿರುವಾಗ ನಮ್ಮ ಜೀವನದ ಒಂದು ಉನ್ನತಿಗಾಗಿ ಕೆಲವೊಂದು ಪದಾರ್ಥಗಳನ್ನು ನಾವು ಗೋಮಾತೆಗೆ ಕೊಡುವುದರಿಂದ ನಮ್ಮ ಜೀವನದ ಉನ್ನತಿಗೆ ಹಾಗೂ ನೆಮ್ಮದಿಗೆ ಕಾರಣವಾಗ್ತಾ ಹೋಗುತ್ತೆ. ಹಾಗಾದರೆ ವೃತ್ತಿಯಲ್ಲಿ ಅಭಿವೃದ್ಧಿಗೆ, ನಾವು ಹೋಗ್ತಕ್ಕಂತಹ ಜಾಬಲ್ಲಿ ನಮಗೆ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದಾದ್ರೆ ನಾವು ನೆನೆಸಿದ ಹುರುಳಿ ಕಾಳನ್ನ ಗೋಮಾತೆಗೆ ತಿನ್ನಿಸೋದ್ರಿಂದ ಅದೇ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು ಹಾಗೂ ಉತ್ತಮ ಫಲವನ್ನು ನೀಡ್ತಾ ಹೋಗುತ್ತೆ. ಇನ್ನು ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಅಥವಾ ಹಣ ಬರ್ತಾ ಇಲ್ಲ ಅನ್ನೋದಾದ್ರೆ ಧನ ಅಭಿವೃದ್ಧಿಗಾಗಿ ನೀವು ನೆನೆಸಿದ ಹಲಸಂದೆ ಕಾಳುಗಳನ್ನು ಆಕಳಿಗೆ ಅಥವಾ ಹಸುವಿಗೆ ತಿನ್ನಿಸಬಹುದು. ಇನ್ನು ನೀವು ಗೋಧಿಯನ್ನು ನೀಡಿದರೆ ನಿಮ್ಮ ಜೀವನದಲ್ಲಿ ಒಂದು ಕೀರ್ತಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೂ ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನು ನೆನೆಸಿ ನೀಡಿದರೆ ಸಾಕು, ನೆಮ್ಮದಿಯ ಜೀವನ ನಿಮ್ದಾಗ್ತಾ ಹೋಗುತ್ತೆ. ಮತ್ತು ಮನೆಯವರಲ್ಲಿ ಅತಿಯಾದ ಸಿಟ್ಟು ಕೋಪ ಹೆಚ್ಚಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದಾದ್ರೆ ತೊಗರಿ ಬೆಳೆಯನ್ನು ಅಥವಾ ತೊಗರಿಯನ್ನು ನೀಡುವುದರಿಂದ ಈ ರೀತಿಯಾದಂತಹ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಪ್ರತಿನಿತ್ಯ ನೀವು ಗೋಮಾತೆಯನ್ನು ಪೂಜೆ ಮಾಡೋದ್ರಿಂದ ಸಕಲ ಭಾಗ್ಯಗಳು ನಿಮ್ದಾಗ್ತಾ ಹೋಗುತ್ತೆ.
ಹಾಗೂ ನೆನೆಸಿದ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ನಾವು ಹಸುವಿಗೆ ನೀಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಬಡತನ ಅಥವಾ ದಾರಿದ್ರ್ಯತನ ದೂರವಾಗುತ್ತದೆ ಎಂದು ಹೇಳಲಾಗ್ತದೆ. ಇನ್ನು ಮನೆಯಲ್ಲಿ ಮಕ್ಕಳು ಏನಾದರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಕಷ್ಟಪಡ್ತಾ ಇದ್ರೆ ನೀವು ಸಂಕಲ್ಪಪೂರ್ವಕವಾಗಿ ಹೆಸರು ಕಾಳನ್ನು ನೀಡೋದ್ರಿಂದ ಗೋಮಾತೆಗೆ ಅರ್ಪಿಸೋದ್ರಿಂದ ನೀವು ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನ ಕಾಣಬಹುದು. ಇನ್ನು ಸಾಮಾನ್ಯವಾಗಿ ದೃಷ್ಟಿ ದೋಷವಿದ್ರೆ ಅದು ಮಕ್ಕಳಿಗಾಗಿರಬಹುದು, ಮನೆಯಲ್ಲಿ ಅಥವಾ ಯಾರಿಗಾದರೂ ದೃಷ್ಟಿ ದೋಷವಿದ್ರೆ ನೀವು ಬೇಯಿಸಿದ ಆಲೂಗಡ್ಡೆಯನ್ನು ಆಕಳಿಗೆ ನೀಡೋದ್ರಿಂದ ಈ ದೃಷ್ಟಿ ದೋಷ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಸಾಮಾನ್ಯವಾಗಿ ಹಲವಾರು ರೀತಿಯಾದಂತಹ ಜನರು ವ್ಯಾಪಾರ ಮಾಡ್ತಾ ಇರ್ತಾರೆ. ಆದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಕಾಣ್ತಾ ಇಲ್ಲ ಅನ್ನೋರು ನೀವು ಹಸುವಿಗೆ ಕ್ಯಾರೆಟ್ ಅನ್ನು ನೀಡೋದ್ರಿಂದ ಉತ್ತಮವಾದಂತಹ ವ್ಯಾಪಾರದಲ್ಲಿ ಲಾಭವನ್ನ ನೀವು ಕಾಣಬಹುದು. ಇನ್ನು ಹಸುವಿಗೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಅಥವಾ ಪೀಸ್ಗಳಾಗಿ ಬೀಟ್ರೋಟ್ ಅನ್ನ ಮಾಡಿಬಿಟ್ಟು ಹಸುವಿಗೆ ತಿನ್ನಿಸೋದ್ರಿಂದ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಎಂದು ಹೇಳಲಾಗ್ತದೆ. ಹಾಗೂ ನೀವು ನಿಮ್ಮ ಜೀವನದ ಶತ್ರು ನಿವಾರಣೆಗಾಗಿ ನೀವು ಆಕಳಿಗೆ ಅಥವಾ ಗೋಮಾತೆಗೆ ಸೌತೆಕಾಯಿಯನ್ನು ನೀಡಬಹುದು. ಮತ್ತು ಈ ಒಂದು ಗೋಮಾತೆಗೆ ಟೊಮೊಟೊವನ್ನು ನೀಡಿದರೆ ಯಾರೆಲ್ಲ ಮದುವೆಯಾಗಬೇಕು ಎಂಬ ಒಂದು ಪ್ರಯತ್ನದಲ್ಲಿದ್ದೀರಿ, ವಿವಾಹ ಪ್ರಾಪ್ತಿ ಯೋಗ ನಿಮ್ದಾಗುತ್ತಾ ಹೋಗುತ್ತೆ. ಇನ್ನು ಈರುಳ್ಳಿಯನ್ನು ನೀಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೂ ಮನೆಗಳಲ್ಲಿ ತುಂಬಾನೇ ಸಾಲ ಮಾಡಿದ್ದೀವಿ, ಸಾಲ ತೀರ್ತಾ ಇಲ್ಲ, ಋಣದಿಂದ ಮುಕ್ತಿಯನ್ನು ಹೊಂದಬೇಕು ಅನ್ನೋರಾದ್ರೆ ತೊಗರಿ ಬೇಳೆಯನ್ನು ನೆನೆಸಿ ಆಕಳಿಗೆ ಅಥವಾ ಹಸುವಿಗೆ ಗೋಮಾತೆಗೆ ನೀಡೋದ್ರಿಂದ ನೀವು ಋಣಮುಕ್ತರಾಗಬಹುದು. ಒಟ್ಟಿನಲ್ಲಿ ಸಾಧ್ಯವಾದಷ್ಟು ಹಸುವಿಗೆ ಆಹಾರವನ್ನು ನೀಡುವುದು ಉತ್ತಮವಾದಂತಹ ಜೀವನಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಹೌದು, ಸರಳವಾಗಿ ನಾವು ಇವತ್ತಿನ ದಿನ ಗೋಮಾತೆಯ ಪೂಜೆಯಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆ ಮತ್ತು ಒಂದು ಗೋಮಾತೆಯ ಪೂಜಾ ಮಹತ್ವದ ಬಗ್ಗೆ ತಿಳಿದಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಉತ್ತಮ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.